ಹಾಯ್ ಎವ್ರಿವನ್. ನೋಡ್ರಿ, ಎಸ್ ಎಸ್ ಸಿ ಜಿ ಡಿ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಪ್ರೀವಿಯಸ್ ಅಲ್ಲಿ ಕೇಳಿರುವಂತಹ ಆಲ್ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟಲ್ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಅದ್ರ ಜೊತೆಗೆ ಡೈಲಿ 7:30ಗೆ ಏನಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ರು ವಿಡಿಯೋಸ್ ಗಳನ್ನ ನೋಡ್ರಿ. ಒಂದು 30 ಮಿನಿಟ್ಸ್ ಟೈಮ್ ಕೊಟ್ಟು ನೋಡ್ರಿ, ಇಡೀ ಜಿ ಕೆ ಎಲ್ಲ ಕವರ್ ಆಗುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಕ್ವಶನ್ ಏನ್ ಕೇಳಿದಾರ ಅಂದ್ರ ಇದು ಸುನೌಲಿ ಗಡಿ ಅಂತಂದ್ ಹೇಳಿ ಬರುತ್ತೆ. ಸುನೌಲಿ ಬಾರ್ಡರ್ ಅಂತಂದ್ ಹೇಳಿ ಬರುತ್ತೆ. ಇದು ಭಾರತ ಮತ್ತು ಯಾವ ದೇಶಗಳ ನಡುವೆ ಒಂದು ಸಾರಿಗೆ ಕೇಂದ್ರವಾಗೈತಿ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ಮಯನ್ಮಾರು, ನೇಪಾಳ, ಪಾಕಿಸ್ತಾನ ಮತ್ತು ಭೂತಾನ್ ಅಂತಂದ್ ಹೇಳಿ. ಇಲ್ಲಿ ಯಾವ್ದ್ರ ನಡುವೆ ಅಂತಂದ್ ಹೇಳ್ತೀವಿ ಅಂದ್ರ ನೇಪಾಳ್. ನೇಪಾಳ್ ಮತ್ತು ಭಾರತದ ನಡುವೆ ಬರುವಂತಹ ಒಂದು ಗಡಿ ರೇಖೆ ಯಾವ್ದಂತಂದ್ ಹೇಳಿದ್ರ ಸುನೌಲಿ ಅಂತಂದ್ ಹೇಳ್ತೀವಿ. ಈಗ ಹೆಂಗ ನಮ್ ಅದರ್ ಬರ್ತಾವಲ್ಲ, ಈಗ ನೋಡ್ರಿ ಇಂಡಿಯಾ ಬಾಂಗ್ಲಾ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರ ಅಲ್ಲಿ ಏನೋ ಒಂದು ಕರೀತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಾಗತ್ತ, ಬಾಂಗ್ಲಾ ಅಂತ ಬಂತಂದ ಹೇಳಿದ್ರ ಅತಿ ಉದ್ದದ ಗಡಿ ರೇಖೆ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಅತಿ ಉದ್ದದ ಗಡಿ ರೇಖೆ. ಎಷ್ಟು? 4096 ಕಿಲೋಮೀಟರ್ ಭೂಗಡಿ ರೇಖೆ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತೆ? ಯಾವ ದೇಶದ ಜೊತೆಗೆ? ಚೀನಾ. ಅದಾದ ನಂತರ ಪಾಕಿಸ್ತಾನ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನಮ್ಮ ಭಾರತ ದೇಶದ ಗಡಿ ರೇಖೆ, ಉದ್ದದ ಗಡಿ ರೇಖೆಯನ್ನ ನೇಪಾಳದೊಂದಿಗೆ ಹಚ್ಕೊಂಡೈತೆ. ಬಟ್ ಅದ್ರ ನಮಗೆ ಇಂಪಾರ್ಟೆಂಟ್ ಬಾಂಗ್ಲಾದೇಶದ ಜೊತೆಗೆ 496. ಆಮೇಲೆ ಕಡಿಮೆ ಅಂತ ಬಂತು ಅಂದ್ರೆ ಈ ಕಡೆ ಸೈಡ್ ಬರುತ್ತೆ ನೋಡ್ರಿ. ಯಾವ್ದಂತಂದ್ ಹೇಳ್ತೀವಿ? ಅಫ್ಘಾನಿಸ್ತಾನ್. ಸೊ ತುಂಬಾ ಇಂಪಾರ್ಟೆಂಟ್. ಅಫ್ಘಾನಿಸ್ತಾನ್ ನಡುವೆ ಏನಂದ್ರೆ ಕಡಿಮೆ ಗಡಿ ರೇಖೆಯನ್ನ ಹೊಂದೈತೆ. ಟೋಟಲ್ ಆಗಿ 100 ಕಿಲೋಮೀಟರ್ ಅಂತ ಹೇಳ್ತೀವಿ. ಕೆಲವೊಂದು ಬುಕ್ಸ್ ಗಳಲ್ಲಿ 80 ಕೊಟ್ಟಿರ್ತಾರೆ, ಬಟ್ ಅದ್ರ 100 ಕಿಲೋಮೀಟರ್ ಅಂದ್ರೆ NCERT ಬುಕ್ಸ್ ಅಲ್ಲಿ ಇಟ್ಟಿರೋದು. ಕ್ಲಿಯರ್ ಎಲ್ರಿಗೂ? ಆಮೇಲೆ ಏನ್ ಕ್ವಶನ್ ಕೇಳ್ತಾರ ಅಂದ್ರೆ, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಗಡಿ ರೇಖೆಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ರ್ಯಾಡ್ ಕ್ಲಿಪ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಬರುತ್ತೆ 24th ಪ್ಯಾರಲಲ್ ಅಂತಂದ್ ಹೇಳ್ತೀವಿ. 24th ಸಮಾನಾಂತರ ಗಡಿ ರೇಖೆ. ಇದು ಎರಡು ಇರೋದೆಲ್ಲ ಅಂದ್ರೆ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುವಂತದ್ದು ಯಾವ್ದಂದ್ರ, ನಾವು ಡುರ್ಯಾಂಡ್ ರೇಖೆ ಅಂತ ಕರಿತೀವಲ್ಲ, ಡುರ್ಯಾಂಡ್ ರೇಖೆ. ಸೊ ಇದೆಲ್ಲಿ ಬರುತ್ತೆ ಡುರ್ಯಾಂಡ್ ರೇಖೆ? ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ, ಅದ್ ನಾರ್ಮಲ್ ಆಗಿ ಈ ಪ್ರದೇಶದಿಂದ ಸ್ಟಾರ್ಟ್ ಆಗಿ ಈ ಕಡೆ ಬರುತ್ತೆ. ಇಲ್ಲಿ ನೋಡ್ರಿ, ಇವಾಗ ನಾವು ಅಲ್ಲಿ ಎಲ್ಲೆಲ್ಲಿ ಹೇಳ್ತೀವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಗಡಿ ರೇಖೆ ಏನ್ ಬರುತ್ತಲ್ಲ ಉದ್ದದ್ದ, ಅದನ್ನ ನಾವು ಡುರ್ಯಾಂಡ್ ಗಡಿ ರೇಖೆ ಅಂತ ಕರಿತೀವಿ. ಆಮೇಲೆ ನಮ್ಮ ಭಾರತ ದೇಶದ ಜೊತೆಗೆ ಸ್ವಲ್ಪ ಐತೆ. ಸೊ ಅದು ಏನಂತಂದ್ ಹೇಳಿದ್ರೆ ಇಂಡಿಯಾ ಮತ್ತು ಅಫ್ಘಾನಿಸ್ತಾನದ ನಡುವೆ ಬರುವಂತದ್ದು ಡುರ್ಯಾಂಡ್ ಗಡಿ ರೇಖೆ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ಈ ಕಡೆ ಸೈಡ್, ಎಲ್ಲಿ? ಅರುಣಾಚಲ ಪ್ರದೇಶದ ಸೈಡ್. ಈ ಸೈಡ್ ಬರುವಂತದ್ದನ್ನ ನಾವ್ ಏನಂತ ಕರಿತೀವಿ? ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಂದೇಳಿ. ತುಂಬಾ ಇಂಪಾರ್ಟೆಂಟ್. ಮ್ಯಾಕ್ ಮೋಹನ್ ಗಡಿ ರೇಖೆ ಇದು ಚೀನಾ ಮತ್ತು ಇಂಡಿಯಾದ ನಡುವೆ ಬರುವಂತದ್ದು. ಆಮೇಲೆ ಇನ್ನೊಂದು ಬರುತ್ತೆ ಗಡಿ ರೇಖೆ, ಯಾವ್ದಂದ್ರ ಇಂಡಿಯಾ ಮತ್ತು ಮಯನ್ಮಾರದ ನಡುವೆ ನೈಸರ್ಗಿಕ ಗಡಿ ರೇಖೆಗಳು ಬರ್ತಾವ. ಅವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಒಂದು ಬೆಟ್ಟದ ಸಾಲು ಅಂತ ಕರಿತೀವಿ, ಪರ್ವತ ಶ್ರೇಣಿ. ಅದ್ ಯಾವ್ದಂತಂದ್ ಹೇಳಿದ್ರ ಪಾಟ್ಕಾಯ್ ಬಮ್ ಗಡಿ ರೇಖೆಗಳು ಅಂತ ಕರಿತೀವಿ. ಪಾಟ್ಕಾಯ್ ಬಮ್ ಅಂತಂದೇಳಿ. ತುಂಬಾ ಇಂಪಾರ್ಟೆಂಟ್. ಪಾಟ್ಕಾಯ್ ಬಮ್ ಇದು ಒಂದು ಪರ್ವತ ಶ್ರೇಣಿಗಳ ಸಾಲ್ ಅಂತ ಕರಿತೀವಿ. ಇಂಡಿಯಾ ಮತ್ತು ಮಯನ್ಮಾರದ ನಡುವೆ ಹಾದು ಹೋಗೈತೆ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೇಪಾಳ ಅಂತಂದ್ ಬಂತು. ನಮ್ ಇಂಡಿಯಾ ನೇಪಾಳ ಅಂತ ಬಂದ್ರೆ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಂದ್ರ ತುಂಬಾ ಇಂಪಾರ್ಟೆಂಟ್. ಒಂದು ಮಹಾಕಾಳಿ ಅಂತಂದ್ ಹೇಳಿ ಬರುತ್ತೆ. ಮಹಾಕಾಳಿ ನದಿ ಹರಿಯುತ್ತೆ. ಅದು ಇಂಡಿಯಾ ಮತ್ತು ನೇಪಾಳದ ನಡುವೆ. ಅದ್ರ ಜೊತೆಗೆ ಇನ್ನೊಂದು ಡ್ಯಾಮ್ ಅನ್ನ ಕಟ್ತಾರೆ ಇಂಡಿಯಾ ಮತ್ತು ನೇಪಾಳದ ನಡುವೆ. ಅದನ್ನ ನಾವು ಹನುಮಾನ್ ಸಾಗರ್ ಡ್ಯಾಮ್ ಅಂತ ಕರಿತೀವಿ. ಹನುಮಾನ್ ಸಾಗರ್. ಈ ಕ್ವಶನ್ಸ್ ಗಳನ್ನ ಕೇಳಿದಾರ. ಹನುಮಾನ್ ಸಾಗರ್ ಡ್ಯಾಮ್ ಯಾವ ಯಾವ ದೇಶಗಳ ನಡುವೆ ಐತಂದ್ರ ನಮ್ಮ ಇಂಡಿಯಾ ಮತ್ತು ನೇಪಾಳದ ನಡುವೆ ಐತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಲಿಯಾರ್ ಆಣೆಕಟ್ಟು ಕೇರಳದ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಂದ್ ಹೇಳಿ. ಕ್ವಶನ್ ಏನಂದ್ರ, ವಲಿಯಾರ್ ಆಣೆಕಟ್ಟು ಯಾವ ರಾಜ್ಯದಲ್ಲಿ ಬರುತ್ತೆ? ಫಸ್ಟ್ ಕೇರಳ ರಾಜ್ಯದಲ್ಲಿ ಬರುತ್ತೆ. ಕೇರಳದಲ್ಲಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳಿದಾರೆ. ಯಾಕಂದ್ರೆ ಇದು ತುಂಬಾ ಫೇಮಸ್ ಆಗೈತಿ, ಪಾಲಕ್ಕಾಡ್ ಅಂತಂದ್ ಹೇಳಿ. ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಬರುವಂತಹ ಒಂದು ಡ್ಯಾಮ್ ವಾಲಿಯಾರ್ ಅಂತಂದ್ ಹೇಳ್ತೀವಿ. ಇದು ಯಾವ ನದಿಗೆ ಐತೆ ಅಂತಂದ್ ಹೇಳಿದ್ರೆ ಕಲ್ಪತಿಪುಳ್ ಅಂತಂದ್ ಹೇಳಿ ಒಂದ್ ನದಿ ಬರುತ್ತೆ. ಕಲ್ಪತಿಪುಳ್ ಅಂತಂದ್ ಹೇಳಿ ಒಂದ್ ನದಿ. ಅದ್ರದ್ದು ಉಪನದಿ ಆದಂತಹ ವಲಿಯಾರ್ ಅಂತಂದ್ ಹೇಳಿ, ವಲಿಯಾರ್ ನದಿಗೆ ಡ್ಯಾಮ್ ಅನ್ನ ಕಟ್ಟಿದಾರೆ. ಅದು ವಲಿಯಾರ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಈ ಕೇರಳ ಅಂತ ಬಂದ್ರ ನಮಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಯಾವ ಬರ್ತಾವ ಅಂತಂದ್ ಹೇಳಿದ್ರೆ, SSC ಕ್ವಶನ್ ಬಂತು ಅಂದ್ರೆ ಇಲ್ಲೊಂದ್ ಬಂದೈತ್ ನೋಡ್ರಿ, ಇಡುಕ್ಕಿ ಅಂತಂದೇಳಿ. ಸೊ ಒಂದು ಡ್ಯಾಮ್ ಅನ್ನ ಕಟ್ತಾರ, ಅದು ಇಡುಕ್ಕಿ ಡ್ಯಾಮ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಇಡುಕ್ಕಿ ಡ್ಯಾಮ್. ಅದಾದ ನಂತರ ಇನ್ನೊಂದು ಡ್ಯಾಮ್ ಬರುತ್ತ, ಮುಲ್ಲಾ ಪೆರಿಯಾರ್ ಅಂತಂದ್ ಹೇಳಿ. ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂತಂದ್ ಹೇಳಿ ಬರುತ್ತ. ಈ ಡ್ಯಾಮ್ ಅನ್ನ ಯಾವ ನದಿಗೆ ಕಟ್ತಾರ ಅಂತಂದ್ ಹೇಳಿದ್ರೆ ಪೆರಿಯಾರ್ ನದಿಗೆ ಕಟ್ತಾರೆ. ಯಾವ ನದಿಗೆ? ಪೆರಿಯಾರ್ ನದಿಗೆ ಕಟ್ಟುವಂತಹ ಒಂದು ಡ್ಯಾಮ್ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಇದೊಂದು
ಗ್ರಾವಿಟೇಷನಲ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಇದೊಂದೇನಪ್ಪಾ ಅಂದ್ರ ಗ್ರಾವಿಟೇಷನಲ್ ಡ್ಯಾಮ್ ಅಂತಂದ್ ಹೇಳಿ. ಯಾವ ಟೈಪ್ ಆಫ್ ಡ್ಯಾಮ್ ಅಂತ ಕೇಳಿದ್ರೆ ಗ್ರಾವಿಟೇಷನಲ್ ಡ್ಯಾಮ್. ಗ್ರಾವಿಟಿಯನ್ನ ಏನಂದ್ರೆ ಫುಲ್ ಮಾಡ್ಕೊಳ್ಳುತ್ತೆ ಇದು. ಮುಲ್ಲಾ ಪೆರಿಯಾರ್ ಡ್ಯಾಮ್. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನ ಕೇಳ್ತಾರ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರುತ್ತೆ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂತ ಕ್ವಶನ್ ಅನ್ನ ಕೇಳ್ತಾರ. ಅದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಅದು ಕೇರಳದಲ್ಲಿ ಕಂಡು ಬರುವಂತಹ ಒಂದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತಂದು. ಸೊ ಇಲ್ಲಿ ನಮಗ ಕರೆಂಟ್ ಅಫೇರ್ಸ್ ಗಳನ್ನ ಏನ್ ಕೇಳ್ಬೋದ್ರಿ ಸರ್ ಕೇರಳ ಅಂತ ಬಂದ್ರ? ನೀವು ಕಮೆಂಟ್ ಅನ್ನ ಹಾಕ್ಬೇಕು, ಕೇರಳದ ಸಿಎಂ ಯಾರಿದಾರ, ಅದಾದ ನಂತರ ಗವರ್ನರ್ ಯಾರಿದಾರ. ಕೇರಳದ ಸಿಎಂ ಯಾರು, ಆಮೇಲೆ ಗವರ್ನರ್ ಯಾರು. ಸೊ ಇದ್ ಸಿಎಂ ಗವರ್ನರ್ ನಿಮ್ಗೆ ಏನಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಕೇಳ್ಬಹುದು. ಇಲ್ಲಿ ನೋಡ್ರಿ, ಗುಜರಾತ್ ನಲ್ಲಿರುವ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಏಕತೆಯ ಪ್ರತಿಮೆ ಅಂತಂದ್ ಹೇಳ್ತೀವಲ್ಲ, ಯೂನಿಟಿ ಆಫ್ ಸ್ಟ್ಯಾಚ್ಯೂ. ಸೊ ಅದ್ರದ್ದು ಎತ್ತರ ಎಷ್ಟು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ನೋಡ್ರಿ ಆನ್ಸರ್ ಏನಾಗತ್ತಂದ್ರ 182 ಮೀಟರ್ ಅದ್ರದ್ದು ಎತ್ತರ ಐತೆ. ಇದ್ರ ಗುಜರಾತ್ ರಲ್ಲಿ ಬರುವಂತಹ ನರ್ಮದಾ ನದಿ ಅಂತಂದ್ ಹೇಳ್ತೀವಲ್ಲ, ನರ್ಮದಾ ನದಿಯ ದಡದಲ್ಲೈತೆ. ನರ್ಮದಾ ನದಿ ಏನಂದ್ರ ಒಂದು ದ್ವೀಪವನ್ನ ನಿರ್ಮಾಣ ಮಾಡಿತ್ತ. ಆ ದ್ವೀಪದ ಹೆಸರು ಏನಂತಂದ್ ಹೇಳಿದ್ರೆ ಕೇಳ್ಬಹುದು ನಿಮಗೆ ಕ್ವಶನ್ ಗಳನ್ನೆಷ್ಟು. ಸಾಧು ಬೇಟ್ ಅಂತಂದ್ ಹೇಳಿ. ಸಾಧು ಬೇಟ್ ಅಂತಂದ್ ಹೇಳಿ ಒಂದು ದ್ವೀಪ ಬರುತ್ತ, ಐಲ್ಯಾಂಡ್. ಆ ಐಲ್ಯಾಂಡ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ನಿರ್ಮಾಣ ಮಾಡಿದಾರೆ. ಆ ನಿರ್ಮಾಣ ಮಾಡಿದಂತಹ ಭಾರತೀಯ ಶಿಲ್ಪಿಯ ಹೆಸರು ಏನಂತಂದ್ ಹೇಳಿದ್ರೆ ರಾಮ್ ವಿ ಸುತಾರ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅವನ ಹೆಸರು? ಶಿಲ್ಪಿ ಹೆಸರು ಯಾರಂದ್ರೆ ರಾಮ್ ವಿ ಸುತಾರ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಅಕ್ಟೋಬರ್ 31ನೇ ತಾರೀಕು, ಅಕ್ಟೋಬರ್ 31ರಂದು ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಏಕತಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಇದೆಲ್ಲ ಯಾರಿಗ್ ಸಂಬಂಧಪಟ್ಟಿದ್ದು? ತುಂಬಾ ಇಂಪಾರ್ಟೆಂಟ್ ಅಂತಂತಹ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತಂದ್ ಹೇಳ್ತೀವಿ. ಯಾರು? ಸರ್ದಾರ್ ವಲ್ಲಭಾಯಿ ಪಟೇಲ್. ಇವ್ರು ಯಾಕೆ ಇಂಪಾರ್ಟೆಂಟ್? ಇದ ಮೇನ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ನಮಗ 1947ರಾಗ ನಮಗ ಸ್ವತಂತ್ರ ಸಿಕ್ಕ ನಂತರ ಹಲವಾರು ದೇಶೀಯ ಸಂಸ್ಥಾನಗಳು ಏನ್ ಮಾಡ್ತಾವ ಅಂದ್ರ, ನಾ ಫ್ರೀ ಆಗಿ ಉಳಿತೇನೆ, ನಾನ್ ಹೊಸ ದೇಶವಾಗಿ ಉಳಿತೇನೆ ಅಂತಂದ್ ಹೇಳಿ ಪಾಕಿಸ್ತಾನಕ್ಕೂ ಸೇರಂಗಿಲ್ಲ, ಈ ಕಡೆ ಇಂಡಿಯಾಕ್ಕೂ ಸೇರಂಗಿಲ್ಲ. ಅದ್ರಲ್ಲಿ 3 ಇಂಪಾರ್ಟೆಂಟ್ ಬರ್ತಾವ. ಒಂದು ಜಮ್ಮು ಕಾಶ್ಮೀರ್. ಜಮ್ಮು ಕಾಶ್ಮೀರ್ ಅಲ್ಲಿ ರಾಜ ಇರ್ತ ಅಂತಂದ ಹೇಳಿದ್ರ ಹರಿ ಸಿಂಗ್ ಅಂತಂದ ಹೇಳಿ ರಾಜ ಇರ್ತಾನ, ಹರಿ ಸಿಂಗ್. ಸೊ ಇವನ್ ಏನ್ ಮಾಡ್ತಾನ, ಅವನು ಸಪರೇಟ್ ಆಗಿ ಇರ್ತಾನ ಅಂತಂದ ಹೇಳಿದ ತಕ್ಷಣ ಪಾಕಿಸ್ತಾನದವ್ರ ಅವನ ಮೇಲೆ ದಾಳಿ ಮಾಡ್ತಾರ. ದಾಳಿ ಮಾಡಿದ ತಕ್ಷಣ ರಾಜ ಹರಿಸಿಂಗ್ ಏನ್ ಮಾಡ್ತಾನ ಅಂದ್ರೆ ಜವಾಹರ್ಲಾಲ್ ನೆಹರುಗ, ಏ ಕಾಕ ಬಂದ್ ಹೆಲ್ಪ್ ಮಾಡು, ಇಲ್ಲ ಅಂತಂದ ಹೇಳಿದ್ರೆ ನನ್ ಕೊಲ್ತಾರ ಇವ್ರ ಅಂತಂದೇಳಿ. ಅವಾಗ ಜವಾಹರ್ಲಾಲ್ ನೆಹರು ಮತ್ತು ಹರಿಸಿಂಗ್ ನ ನಡುವೆ ಒಂದು ಒಪ್ಪಂದ ಆಗತ್ತ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂತಂದ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೇನಂತಂದ ಹೇಳಿದ್ರೆ ಜುನಾಗಢ್ ಅಂತಂದ ಹೇಳಿ. ಎಲ್ಲಿ? ಗುಜರಾತ್ ಒಳಗಡೆ ಜುನಾಗಢ್. ಅಲ್ಲಿರುವಂತಹ ರಾಜ ಸುಲ್ತಾನ್ ಏನಿರ್ತಲ್ಲ, ಅವೇನ್ ಮಾಡ್ತಾನ ಅಂತಂದ ಹೇಳಿದ್ರೆ ನಾ ಪಾಕಿಸ್ತಾನಕ್ಕೆ ಹೋಗಿ ಸೇರ್ತಾನ ಅಂತಂದ ಹೇಳ್ತಿರ್ತಾನ. ಬಟ್ ಅದ್ರ ಅಲ್ಲಿರುವಂತಹ ಜನರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ನಾವು ಸೇರಂಗಿಲ್ಲ, ನಾವು ಇಂಡಿಯಾಕ್ ಸೇರ್ತೇವೆ ಅಂತಂದ ಹೇಳಿ. ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಹೋದ ನಂತರ ಜನಮತವನ್ನ ತಗೊಂಡು ಅದನ್ನ ನಮ್ಮ ಇಂಡಿಯಾಕ್ ಸೇರ್ಸ್ಕೊಂತಾರ. ಆಮೇಲೆ ಇನ್ನೊಂದು ಬರುತ್ತೆ ನೋಡ್ರಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಹೈದರಾಬಾದ್ ಸುಲ್ತಾನ್ ಅಂತಂದೇಳಿ. ಈ ಹೈದರಾಬಾದ್ ಸುಲ್ತಾನ್ ನಿಜಾಮ್ ಏನಿರ್ತಾನೋ, ನಾ ಸಪರೇಟ್ ಆಗಿ ನಾ ಹೊಸ ದೇಶವಾಗೇ ಇರ್ಬೇಕು ಅಂತಂದ ಹೇಳಿ ಅವ್ ಸೇರಂಗಿಲ್ಲ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ರವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಆಪರೇಷನ್ ಪೋಲೋ ಅಂತಂದ ಹೇಳಿ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಿ ಹೈದರಾಬಾದನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಂತಾರ. ಇಷ್ಟೆಲ್ಲಾ ಮಾಡಿದಂತಹ ವ್ಯಕ್ತಿ, ಇಷ್ಟೇ ಅಂತಲ್ಲ, ಹಲವಾರು ಟೋಟಲ್ ಆಗಿ 552 ದೇಶೀಯ ಸಂಸ್ಥಾನಗಳು ಇರ್ತಾವಲ್ಲ, ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಹೋಗಿ ನೀವು ನಮ್ ಭಾರತಕ್ಕೆ ಸೇರ್ಬೇಕು, ನೀವು ನಮ್ ಭಾರತೀಯರು ಅಂತಂದ ಹೇಳಿ ಒಂದು ಏಕತೆಯನ್ನ ಮೆರಿತಾರ. ಎಲ್ಲಾನು ಸೇರಿ ಒಂದು ಯುನೈಟೆಡ್ ನೇಷನ್ ಅನ್ನ ಏನ್ ಮಾಡ್ತಾರಂದ್ರೆ ನಿರ್ಮಾಣ ಮಾಡ್ತಾರ. ಅದಕ್ಕೋಸ್ಕರ ಅವರನ್ನ ಭಾರತದ ಉಕ್ಕಿನ ಮನುಷ್ಯ, ಆಮೇಲೆ ಅವ್ರನ್ನ ಯುನಿಟಿಗೆ ಅಂತಂದ ಹೇಳಿದ್ರೆ ಹೋಲಿಸ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನಿಮ್ಗೆ ಇಲ್ಲಿ ಒಂದ್ ಕ್ವಶನ್ ಏನಂತಂದ ಹೇಳಿದ್ರೆ, ವಲ್ಲಭಾಯಿ ಪಟೇಲ್ ರವರಿಗೆ ಸರ್ದಾರ್ ಅಂತಂದ ಹೇಳಿ ಒಂದು ಬಿರುದನ್ನ ಕೊಡ್ತಾರ. ಅದನ್ನ ಯಾವ ಚಳುವಳಿಯಲ್ಲಿ ಕೊಡ್ತಾರ ಅಂತಂದ ಹೇಳಿ ನೀವು ನನಗ ಕಮೆಂಟ್ ಅನ್ನ ಹಾಕ್ಬೇಕು. ಆ ಚಳುವಳಿ ಬಗ್ಗೆ ಕ್ವಶನ್ಸ್ ಗಳನ್ನು ಕೇಳ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಅತ್ಯಂತ ಶೀತ ಪ್ರದೇಶ ಯಾವುದು ಅಂತ ಕೇಳಿದಾರ. ಇವಾಗ ಭಾರತದ ಅತ್ಯಂತ ಶೀತ ಪ್ರದೇಶ ಅಂತಂದ ಹೇಳಿದ್ರೆ ಲಡಾಖ್ ಅಂತಂದ ಹೇಳ್ತೀವಿ. ಬಟ್ ಅದ್ರ ಲಡಾಖ್ ಕೊಟ್ಟಿಲ್ಲ. ಲಡಾಖ್ ಅಲ್ಲಿ ಒಂದ್ ಪ್ರದೇಶ ಬರುತ್ತೆ, ಅದನ್ನ ಕೊಟ್ಟಿದಾರ. ಆ ಪ್ರದೇಶ ಯಾವ್ದಂತಂದ ಹೇಳಿದ್ರೆ ದ್ರಾಸ್ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ದ್ರಾಸ್. ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತ, ಅತ್ಯಂತ ಮಳೆಯಾಗುವಂತಹ ಪ್ರದೇಶ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ ಅಂತ ಕೇಳಿದ್ರು ಅಂದ್ರೆ ಯಾವ್ದಂತಂದ ಹೇಳ್ತೀವಿ? ಮೌಸಿನ್ ರಾಮ್ ಅಂತಂದ ಹೇಳ್ತೀವಿ. ಚಿರಾಪುಂಜಿ ಅಂತಂದ ಹೇಳಂಗಿಲ್ಲ. ಚಿರಾಪುಂಜಿ ಒಳಗಡೆ ಏನಂದ್ರ ಮಾಸಿನ್ ರಾಮ್ ಏನಂದ್ರ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತಹ ಪ್ರದೇಶ ಆಗೈತೆ. ಅತಿ ಕಡಿಮೆ ಮಳೆಯನ್ನ ಮಳೆಯನ್ನ ಪಡೆಯುವಂತ ಪ್ರದೇಶ ಯಾವ್ದಂತಂದ ಹೇಳಿದ್ರ ರೋಹಿಲಿ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳಿದ್ರ ರೋಹಿಲಿ. ಇದೆಲ್ಲಿ ಬರುತ್ತಂದ್ರ ರಾಜಸ್ಥಾನದಲ್ಲಿ ಬರುತ್ತೆ. ರಾಜಸ್ಥಾನದ ರೋಹಿಲಿ ಎಂಬ ಪ್ರದೇಶ ಅತಿ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶವಾಗೈತೆ. ಕ್ಲಿಯರ್ ಎಲ್ರಿಗೂ?
ಆಮೇಲೆ ನಮ್ಮ ಭಾರತ ದೇಶಕ್ಕ ಅತಿ ಹೆಚ್ಚು ಯಾವುದರಿಂದ ಮಳೆಯನ್ನ ಪಡಿತೈತಿ ಅಂತ ಕ್ವಶನ್ ಅನ್ನ ಕೇಳಿದ್ರ ಯಾವ್ದ್ರಿಂದ ಅಂತಂದ್ ಹೇಳಿದ್ರ ಮಾನ್ಸೂನ್ ಮಾರುತಗಳಿಂದ. ಅದು ಏನಂತಂದ್ ಹೇಳಿದ್ರ ನೈಋತ್ಯ ದಿಕ್ಕಿನಿಂದ ಬರ್ತಾವಲ್ಲ, ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ನಮ್ಮ ಭಾರತ ದೇಶ ಅತಿ ಹೆಚ್ಚು ಮಳೆಯನ್ನ ಪಡೆಯುತ್ತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ಚಳಿಗಾಲ ಈ ಟೈಮ್ ಒಳಗಡೆ ಮಳೆಯನ್ನ ಪಡೆಯುವಂತಹ ಎರಡು ದೇಶಗಳು ಯಾವ್ಯಾವ ಅಂತಂದ್ ಹೇಳಿ, ಸಾರಿ, ಎರಡು ರಾಜ್ಯಗಳಂತಂದ್ ಹೇಳಿ, ಒಂದು ಪಂಜಾಬ್ ಅಂತಂದ್ ಹೇಳ್ತೀವಿ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ತಮಿಳುನಾಡು. ಅಲ್ಲಲ್ಲಿ ಏನಂತಂದ್ ಹೇಳಿದ್ರೆ ಈ ಎರಡೂ ರಾಜ್ಯಗಳಲ್ಲಿ ಮಳೆ ಆಗತ್ತೆ. ರೀಸನ್ ಏನಂತಂದ್ ಹೇಳಿದ್ರ, ಇದು ಹಿಂದ್ಗಡೆ ಈ ಕಡೆ ಬೇರೆ ಬೇರೆ ದೇಶಗಳನ್ನ ದಾಟಿ ಹೋದ್ವಿ ಅಂತಂದ್ ಹೇಳಿದ್ರೆ ಒಂದ್ ದೊಡ್ಡ ಸಮುದ್ರ ಬರುತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಅಂತ ಕರಿತೀವಿ. ಈ ಮೆಡಿಟರೇನಿಯನ್ ಸಮುದ್ರದಿಂದ ನೀರು ಆವಿಯಾಗಿ ಅದೇನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ನಮ್ಮ ದೇಶಕ್ಕೆ ಬರುತ್ತೆ, ಇಲ್ಲಿ ಮಳೆ ಆಗುತ್ತೆ. ಸಿಂಪಲ್. ಅದನ್ನ ಮೆಡಿಟರೇನಿಯನ್ ವಾಯುಗುಣ ಅಂತಂದ್ ಹೇಳ್ತೀವಿ. ಚಳಿಗಾಲದಲ್ಲಿ ಪಂಜಾಬ್ ಇದು ಆ ಪ್ರದೇಶ ಮಳೆಯಾಗಕ್ ಕಾರಣ ಏನಂದ್ರೆ ಮೆಡಿಟರೇನಿಯನ್ ವಾಯುಗುಣದಿಂದ ನಮ್ಮ ದೇಶದಲ್ಲಿ ಚಳಿಗಾಲದಲ್ಲಿ ಮಳೆ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಗುಲಾಮಗಿರಿ ಪುಸ್ತಕವನ್ನ ಬರೆದವ್ರು ಯಾರು ಅಂತಂದ್ ಹೇಳಿ. ಗುಲಾಮಗಿರಿ ಅಂತಂದ್ ಹೇಳಿ ಒಂದು ಪುಸ್ತಕ ಬರುತ್ತ. ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಜ್ಯೋತಿರಾವ್ ಬಾಪುಲೆ ಅಂತಂದ್ ಹೇಳ್ತೀವಿ. ಯಾರು ಬರೀತಾರ? ಜ್ಯೋತಿರಾವ್ ಬಾಪುಲೆ ಅವರು ಗುಲಾಮಗಿರಿ ಅಂತಂದ್ ಹೇಳಿ ಒಂದು ಬುಕ್ ಅನ್ನ ಬರೀತಾರ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇವರೊಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಸತ್ಯಶೋಧಕ ಸಮಾಜ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಸತ್ಯಶೋಧಕ ಸಮಾಜ. ಯಾವ ಟೈಮಲ್ಲಿ? 1873ರಲ್ಲಿ ಈ ಸಮಾಜವನ್ನ ಸ್ಥಾಪನೆ ಮಾಡ್ತಾರ, ಸತ್ಯಶೋಧಕ ಸಮಾಜ ಅಂತಂದೇಳಿ. ಅದಾದ ನಂತರ ಇವರಿಗೆ ಮಹಾತ್ಮ ಅಂತಂದ್ ಹೇಳಿ ಒಂದು ಬಿರುದು ಬರುತ್ತೆ, ಮಹಾತ್ಮ ಅಂತಂದ್ ಹೇಳಿ. ಸೊ ಇದು ತುಂಬಾ ಡೀಪ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ. ಮಹಾತ್ಮ ಜ್ಯೋತಿರಾವ್ ಬಾಪುಲೆ ಅಂತಂದ್ ಹೇಳ್ತೀವಲ್ಲ, ಈ ಮಹಾತ್ಮ ಅಂತಂದ್ ಹೇಳಿ ಇವ್ರನ್ನ ಯಾರು ಕರೀತಾರ ಅಂತಂದ್ ಹೇಳಿದ್ರ, ನೀವು ಇಲ್ಲಿವರೆಗೂ ಹೆಸರು ಕೇಳಿರಲ್ಲ, ವಿಠಲ್ ಕೃಷ್ಣಾಜಿ ವಂದೇಕರ್ ಅಂತಂದ್ ಹೇಳಿ. ವಿಠಲ್ ಕೃಷ್ಣಾಜಿ ವಂದೇಕರ್ ಅನ್ನೋರು ಏನ್ ಮಾಡ್ತಾರಂದ್ರ ಇವರನ್ನ ಮಹಾತ್ಮ ಅಂತಂದ್ ಹೇಳಿ ಕರೀತಾರೆ. ಈ ಪಾಯಿಂಟ್ ಏನ್ ಬೇಡ, ಜಸ್ಟ್ ಮಹಾತ್ಮ ಇದನ್ನ ನೆನ್ಪಿಟ್ಕೊಡ್ರಿ. ಅದ್ರ ಜೊತೆಗೆ ಇವರ ಹೆಂಡತಿಯಾದಂತಹ ಜ್ಯೋತಿರಾವ್ ಬಾಪುಲೆ ಅವ್ರ ಹೆಂಡತಿ ಯಾರಂತಂದ್ ಹೇಳಿದ್ರೆ ಸಾವಿತ್ರಿ ಬಾಪುಲೆ ಅಂತಂದ್ ಹೇಳ್ತೀವಿ. ಸಾವಿತ್ರಿ ಬಾಪುಲೆ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕಲಿಯಲು ಪುಣೆ ಒಳಗಡೆ ಒಂದು ಬಾಲಕಿಯರಿಗೋಸ್ಕರ ಒಂದು ಶಾಲೆಯನ್ನ ನಿರ್ಮಾಣ ಮಾಡ್ತಾರ ಸಾವಿತ್ರಿ ಬಾಪುಲೆ ಅವರು. ಸೊ ಪುಣೆ ಒಳಗಡೆ ಬಾಲಕಿಯರ ಶಾಲೆಯನ್ನ ಯಾರು ಓಪನ್ ಮಾಡ್ತಾರ ಅಂತಂದ್ ಹೇಳಿದ್ರ ಸಾವಿತ್ರಿ ಬಾಪುಲೆ ಅವರು ಓಪನ್ ಮಾಡ್ತಾರೆ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನಾರಾಯಣ್ ಗುರು ಅಂತಂದ್ ಹೇಳಿ ಬರ್ತಾರೆ. ಇವ್ರು ನಾರಾಯಣ್ ಗುರು ಅಂತಂದ್ ಹೇಳಿ ಈ ವರ್ಡ್ ಬಂತು ಅಂತಂದ್ ಹೇಳಿದ್ರೆ ಕೇರಳ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಕೇರಳದಲ್ಲಿ ಏನಂತಂದ್ ಹೇಳಿದ್ರೆ ಇವರು ಕೂಡ ಒಬ್ರು ಸಮಾಜ ಸುಧಾರಕರು, ನಾರಾಯಣ್ ಗುರು. ನೆಕ್ಸ್ಟ್ ನೋಡ್ರಿ, 1971ರ ಭಾರತ ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ ಭಾರತದ ರಕ್ಷಣಾ ಸಚಿವರು ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಯಾರಾಗಿದ್ರು ಅಂತಂದ್ ಹೇಳಿದ್ರೆ ಜಗಜೀವನ್ ರಾಮ್. ಇವ್ರೇನಂತಂದ್ ಹೇಳಿದ್ರೆ ಆ ಟೈಮ್ ಅಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ರಕ್ಷಣಾ ಸಚಿವರಾಗಿದ್ರು. ಆ ಟೈಮ್ ಒಳಗಡೆ ಸೇನಾ ಮುಖ್ಯಸ್ಥರು ಯಾರಾಗಿದ್ರು ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಜನರಲ್ ಸ್ಯಾಮ್ ಮಾನೆಕ್ಷಾ ಸರ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ ಹೇಳಿದ್ರೆ ಸ್ಯಾಮ್ ಮಾನೆಕ್ಷಾ ಸರ್. ಇವ್ರು ತುಂಬಾ ಇಂಪಾರ್ಟೆಂಟ್, ಜನರಲ್ ಆಗಿದ್ರು, ಸೇನಾ ಮುಖ್ಯಸ್ಥರಾಗಿದ್ರು ಆ ಟೈಮಲ್ಲಿ. ಆಮೇಲೆ 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗತ್ತ. ಈ ಭಾರತ ಪಾಕಿಸ್ತಾನ ಯುದ್ಧ ಆದ ನಂತರ ಯಾವ್ದು ವಿಮೋಚನೆ ಆಗತ್ತ? ಒಂದು ಹೊಸ ದೇಶವಾಗಿ ಹುಟ್ಕೊಳತ್ತ. ಅದೇ ಯಾವ್ದಂದ್ರ ಬಾಂಗ್ಲಾದೇಶ ಅಂತಂದ್ ಹೇಳ್ತೀವಿ. ಬಾಂಗ್ಲಾದೇಶದ ವಿಮೋಚನೆ ಆಗುತ್ತೆ ಇಂಡಿಯಾ ಪಾಕ್ ನಡುವೆ. ಯಾಕಂತಂದ್ ಹೇಳಿದ್ರೆ ಪಾಕಿಸ್ತಾನದವ್ರು ಏನಂತಂದ್ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡ್ತಿರ್ತಾರ ಅಲ್ಲಿವರೆಗೂ. ತುಂಬಾ ಏನಂತಂದ್ ಹೇಳಿದ್ರೆ ಹಿಂಸೆಯನ್ನ ಮಾಡ್ತಿರ್ತಾರ ಪಾಕಿಸ್ತಾನದವ್ರು. ಅದಕ್ಕೋಸ್ಕರ ಇಂಡಿಯಾದವ್ರ ಅದನ್ನ ಹೊಸ ದೇಶವಾಗಿ ಒಂದು ರಚನೆ ಮಾಡ್ತಾರೆ. ಸೊ ಅದು 1971ರ ಭಾರತ ಪಾಕಿಸ್ತಾನ ಯುದ್ಧ. ಈ ಭಾರತ ಪಾಕಿಸ್ತಾನ ಯುದ್ಧದ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತ ಕರಿತೀವಿ. ಶಿಮ್ಲಾ ಒಪ್ಪಂದ ಯಾವ ಟೈಮಲ್ಲಿ ಆಗತ್ತಂದ್ರ 1971ರಲ್ಲಿ. ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ಯುದ್ಧ ನಡೆದ ನಂತರ 1972 ಟೈಮಲ್ಲಿ ಶಿಮ್ಲಾ ಒಪ್ಪಂದ ನಡೆಯುತ್ತೆ. ಇದು ಯಾರ್ಯಾರ ನಡುವೆ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭುಟ್ಟೋ ಅಂತಂದ್ ಹೇಳ್ತೀವಿ. ಯಾರಂದ್ರ ಜುಲ್ಫಿಕರ್ ಅಲಿ ಭುಟ್ಟೋ. ಸೊ ಇವ್ರ ನಡುವೆ ಏನಂತಂದ್ ಹೇಳಿದ್ರೆ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಂದ್ ಕ್ವಶನ್ ಯಾರಿಗಾದ್ರೂ ಆನ್ಸರ್ ಮಾಡೋರಿದ್ರಿ ಅಂತಂದ್ ಹೇಳಿದ್ರೆ, ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಇಲ್ಲಿವರೆಗೂ ಎಷ್ಟು ಯುದ್ಧಗಳಾಗಿದಾವ, ಏನ್ ಒಪ್ಪಂದ ಅಂತಂದ್ ಹೇಳಿ ಒಂದ್ ಕಡೆ ನೋಡಿ ಬರೆದಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೇರಳದ ಈ ಕೆಳಗಿನ ಯಾವ ಕಲಾ ಪ್ರಕಾರವು ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಅಂತಂದೇಳಿ.
ಇದು ಯುನೆಸ್ಕೋ ಪಟ್ಟಿ ಒಳಗಡೆ ಅಂತಂದ್ ಹೇಳಿ ಬರ್ತಾವ. ಆಮೇಲೆ ಅಮೂರ್ತ ಸಂಸ್ಕೃತಿ ಪರಂಪರೆ ಪಟ್ಟಿಯಲ್ಲಿ ಏನಂತಂದ್ ಹೇಳಿದ್ರೆ ವಸ್ತುಗಳಾಗಿರ್ಬೋದು ಅಥವಾ ಡ್ಯಾನ್ಸ್ ಗಳೇನಂತಂದ್ ಹೇಳಿದ್ರೆ ಸೇರಿಸ್ತಾರ ಇದ್ರೊಳಗಡೆ. ಅದನ್ನ ನೆನ್ಪಿಟ್ಕೋಬೇಕು. ಕೇರಳದ ಯಾವ ಕಲಾ ಪ್ರಕಾರ ಅಂತಂದ್ ಹೇಳಿದ್ರೆ ಕುಟ್ಟಿಯಟ್ಟಂ ಅಂತಂದ್ ಹೇಳ್ತೀವಿ. ಕುಟ್ಟಿಯಟ್ಟಂ ಅನ್ನೋದೇನಂತಂದ್ ಹೇಳಿದ್ರೆ 2001ರಲ್ಲಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿ ಒಳಗಡೆ ಹೋಗುತ್ತೆ. ಇದು ಕೇರಳದಿಂದ. ಅದಾದ ನಂತರ ಕೇರಳ ಅಂತ ಬಂದ್ರೆ ತುಂಬಾ ಇಂಪಾರ್ಟೆಂಟ್ 2 ನೃತ್ಯಗಳು ನಮ್ಮ SSC ಡಿಪಾರ್ಟ್ಮೆಂಟ್ ಕ್ವಶನ್ ಅನ್ನ ಕೇಳ್ತಾರ. ಅವು ಯಾವ್ಯಾವ ಅಂತಂದ ಹೇಳಿದ್ರೆ ಒಂದು ಕಥಕ್ಕಳಿ. ಒಂದ್ ಏನಂತಂದ ಹೇಳಿದ್ರೆ ಕಥಕ್ಕಳಿ ಬಗ್ಗೆ ಕೇಳ್ತಾರ. ಇನ್ನೊಂದ್ ಏನಂದ್ರ ಮೋಹಿನಿ ಅಟ್ಟಂ ಅಂತಂದೇಳಿ. ಇನ್ನೊಂದ್ ಯಾವ್ದು ಮೋಹಿನಿ ಅಟ್ಟಂ. ಈ 2 ಡ್ಯಾನ್ಸ್ ಫಾರ್ಮ್ ಗಳೇನಂದ್ರ ಕೇರಳದಿಂದ ಒರಿಜಿನ್ ಆಗ್ತಾವ. ಕೇರಳದಲ್ಲಿ ತುಂಬಾ ಫೇಮಸ್ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಅಂತಂದೇಳಿ. ಇವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಐತ್ ನೋಡ್ರಿ ಇಲ್ಲಿ ತೆಯ್ಯಂ ಅಂತಂದ್ ಹೇಳಿ. ಇದು ಕೂಡ ಕ್ವಶನ್ ಕೇಳಿದಾರ. ಇದು ಕೂಡ ಒಂದು ಹಬ್ಬ ಅಂತಂದ್ ಹೇಳ್ತೀವಿ. ಇದು ಕೂಡ ಒಂದು ಡ್ಯಾನ್ಸ್ ಫಾರ್ಮ್ ಅಂತಂದ್ ಹೇಳ್ತೀವಿ. ಹಬ್ಬದಲ್ಲಿ ತೆಯ್ಯಂ ಅಂತಂದ್ ಹೇಳಿ. ಇದು ಕೂಡ ಕೇರಳಗೆ ಸೇರಿದಂತಹ ಒಂದು ಕಲಾ ಪ್ರಕಾರ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್. ಹಿರಿಯ ಪತ್ರಕರ್ತ ಮತ್ತು ಟಿವಿ ನಿರೂಪಕ ಕರಣ್ ಥಾಪರ್ ಅಂತಂದ್ ಹೇಳಿ ಬರ್ತಾರೆ. ಇವ್ರು ಬರೆದಂತಹ ಪುಸ್ತಕ ಯಾವುದು ಅಂತಂದ್ ಹೇಳಿ ಕೇಳ್ತಾರ. ಯಾವ್ದಂದ್ರೆ ಡೆವಿಲ್ಸ್ ಅಡ್ವೊಕೇಟ್ ದ ಅನ್ಟೋಲ್ಡ್ ಸ್ಟೋರಿ ಅಂತಂದ್ ಹೇಳ್ತೀವಿ. ಡೆವಿಲ್ಸ್ ಅಡ್ವೊಕೇಟ್ ದ ಅನ್ಟೋಲ್ಡ್ ಸ್ಟೋರಿ. ಅದೇ ತರ ಕೆಳಗಡೆ ಒಂದ್ ಬುಕ್ ಬಂದೈತಿ ನೋಡ್ರಿ, ವೈ ಐ ಆಮ್ ಹಿಂದೂ ಅಂತಂದ್ ಹೇಳಿ. ಇದನ್ನ ಯಾರು ಬರೀತಾರ ಅಂದ್ರೆ ಶಶಿ ತರೂರ್. ಇವ್ರು ತುಂಬಾ ನ್ಯೂಸ್ ಅಲ್ಲಿ ಇದಾರೆ ಇವಾಗ. ಕೇಳ್ಬಹುದು ಇವ್ರ ಬಗ್ಗೆ ಯಾವ ಬುಕ್ಸ್ ಅಂತಂದೇಳಿ. ಶಶಿ ತರೂರ್ ಅವರು ಬರೆದಂತಹ ವೈ ಐ ಎಮ್ ಅ ಹಿಂದೂ ಅಂತಂದೇಳಿ. ಅದಾದ ನಂತರ ರೆಬೆಲ್ ಸುಲ್ತಾನ್ಸ್ ಅಂತಂದ್ ಹೇಳಿ ಬರುತ್ತೆ. ಇದನ್ನ ಯಾರು ಬರೀತಾರ ಅಂದ್ರೆ ಮನು ಎಸ್ ಪಿಳ್ಳೈ ಅಂತಂದೇಳಿ. ಯಾರು ಬರೀತಾರ? ಮನು ಎಸ್ ಪಿಳ್ಳೈ ಅನ್ನೋರ್ ಏನಂದ್ರೆ ರೆಬೆಲ್ ಸುಲ್ತಾನ್ಸ್ ಅಂತಂದೇಳಿ ಬುಕ್ ಅನ್ನ ಬರೀತಾರ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದ್ ಬರುತ್ತೆ ನೋಡ್ರಿ, ಮಹಾತ್ಮ ಗಾಂಧೀಜಿ ಅವರು ಬರೆದಂತಹ ಮೈ ಲೈಫ್ ಟ್ರೂತ್ ಅಂಡ್ ಏನೋ ಬರುತ್ತಲ್ಲ ಹ್ಯಾಪಿನೆಸ್ ಅಂತ, ಅದೇನ್ ನೋಡ್ರಿ ಮಹಾತ್ಮ ಗಾಂಧೀಜಿ ಅವರು. ಅದನ್ನ ನನ್ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ಇನ್ನೊಂದ್ ಕ್ವಶನ್ ಬರುತ್ತೆ ಡಿಸ್ಕವರಿ ಆಫ್ ಇಂಡಿಯಾ ಅಂತಂದೇಳಿ. ಇದನ್ನ ಜವಾಹರ್ಲಾಲ್ ನೆಹರು ಅವರು ಬರೀತಾರ. ಆಮೇಲೆ APJ ಅಬ್ದುಲ್ ಕಲಾಂ ಅವರು ಕೆಲವೊಂದು ಕ್ವಶನ್ ಬರೀತಾರ. APJ ಅಬ್ದುಲ್ ಕಲಾಂ ಯಾವ್ದು 2020 ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಕೆಲವೊಂದು ಬುಕ್ಸ್ ಗಳು ಬರ್ತಾವ. ನಾನೇ ಹೇಳ್ಬಿಡ್ತೀನಿ ಯಾವ್ದಂತಂದ್ ಹೇಳಿದ್ರೆ ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಟ್ರೂತ್ ಅಂತಂದೇಳಿ ಮಹಾತ್ಮ ಗಾಂಧೀಜಿ ಅವ್ರು ಬರೀತಾರ. ಅದಾದ ನಂತರ ಅವ್ರು ಇನ್ನೊಂದ್ ಬರೀತಾರ ಹಿಂದ್ ಸ್ವರಾಜ್ ಅಂತಂದೇಳಿ. ಹಿಂದ್ ಸ್ವರಾಜ್ ಅಂತಂದೇಳಿ ಮಹಾತ್ಮ ಗಾಂಧೀಜಿ ಅವ್ರು ಬರೆಯೋದು. ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಯಾವ್ದಂತಂದ್ ಹೇಳಿ ನಾ ಹೇಳಿದ್ನಲ್ಲ ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಂದ್ ಹೇಳಿ. ಅದನ್ನ ಯಾರು ಬರೀತಾರ ಅಂದ್ರೆ ಜವಾಹರ್ಲಾಲ್ ನೆಹರು ಅವ್ರು ಬರೀತಾರ. ಆಮೇಲೆ ಇನ್ನೊಂದ್ ಬರುತ್ತ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದೇಳಿ. ಯಾವುದು? ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದೇಳಿ. ಈ ಬುಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಬುಕ್ ಅನ್ನ ಬರೀತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ದ ಇಂಡಿಯನ್ ಸ್ಟ್ರಗಲ್ ಅಂತಂದೇಳಿ. ದ ಇಂಡಿಯನ್ ಸ್ಟ್ರಗಲ್, ಫ್ರೀಡಮ್ ಫೈಟ್ಸ್ ಬಗ್ಗೆ ಏನಂತಂದ್ ಹೇಳಿದ್ರೆ ಈ ಬುಕ್ ಬರುತ್ತೆ. ಅದಾದ ನಂತರ ಲಾಲಾ ಲಜಪತ್ ರಾಯ್ ಅವರು ಒಂದು ಬುಕ್ ಬರೀತಾರ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಅನ್ಹ್ಯಾಪಿ ಇಂಡಿಯಾ ಅಂತಂದೇಳಿ. ಯಾವುದು? ಅನ್ಹ್ಯಾಪಿ ಇಂಡಿಯಾ ಅಂತಂದ್ ಹೇಳಿ ಅವರೊಂದು ಬುಕ್ ಬರೀತಾರ. ಅದಾದ ನಂತರ ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ ರವರು ಒಂದು ಬುಕ್ ಅನ್ನ ಬರೀತಾರ. ಅದ್ರ ಹೆಸರು ನಾವೇನಂತ ಕರಿತೀವಿ ಅಂದ್ರೆ ಗೀತ ರಹಸ್ಯ ಅಂತಂದೇಳಿ. ಗೀತ ರಹಸ್ಯ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಗೀತ ರಹಸ್ಯ. ಇನ್ನೊಂದ್ ಬರುತ್ತೆ ಗೀತಾಂಜಲಿ ಅಂತಂದೇಳಿ. ಗೀತಾಂಜಲಿ ಯಾರು ಬರೀತಾರ ಅಂತಂದ್ ಹೇಳಿದ್ರ ಠಾಕೂರ್ ಅವ್ರು ಬರೀತಾರ. ಯಾರಪ್ಪ ಅಂತಂದ್ ಹೇಳಿದ್ರ ರವೀಂದ್ರನಾಥ್ ಠಾಗೂರ್ ಅವ್ರು ಬರೀತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದ್ ಹೇಳಿ ಬರುತ್ತೆ. ಇದನ್ನ ದಾದಾಬಾಯಿ ನವರೋಜಿ ಅವರು ಬರೀತಾರ. ಆಮೇಲೆ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಹೇಳಿದ್ನಲ್ಲ, ಯಾವುದು? ಒಂದು ಇಂಡಿಯಾ 2020 ಅಂತಂದ್ ಹೇಳಿ ಬರುತ್ತೆ. ಇಂಡಿಯಾ 2020. ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ವಿಂಗ್ಸ್ ಆಫ್ ಫೈರ್ ಅಂತಂದ್ ಹೇಳಿ. ಯಾವುದು? ವಿಂಗ್ಸ್ ಆಫ್ ಫೈರ್. ಅದ್ರ ಜೊತೆಗೆ ಇನ್ನೊಂದು ಬರ್ಕೊಡ್ರಿ ಇಗ್ನೈಟೆಡ್ ಮೈಂಡ್ಸ್ ಅಂತಂದ್ ಹೇಳಿ. ಯಾವ್ದಪ್ಪ ಅಂತಂದ್ರೆ ಇಗ್ನೈಟೆಡ್ ಮೈಂಡ್ಸ್ ಅಂತಂದ್ ಹೇಳಿ ಬರ್ತೈತೆ. ಇದು APJ ಅಬ್ದುಲ್ ಕಲಾಂ ರವರು. ಆಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಸೊ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಒಂದು ಬುಕ್ ಅನ್ನ ಬರೀತಾರೆ, ಇಂಡಿಯಾ ಡಿವೈಡೆಡ್ ಅಂತಂದೇಳಿ. ಇಂಡಿಯಾ ಡಿವೈಡೆಡ್. ಇಂಡಿಯಾ ಹೆಂಗ್ ಡಿವೈಡ್ ಆಯ್ತು ಅಂತಂದೇಳಿ ಇಂಡಿಯಾ ಡಿವೈಡೆಡ್ ಅಂತಂದ್ ಹೇಳಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳದ್ನಲ್ಲ ಇವೆಲ್ಲ ಬುಕ್ಸ್ ಗಳದು. ಅದ್ರ ಜೊತೆಗೆ ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೋರ್ ಅಂತಂದ್ ಹೇಳ್ದೆ. ಆಮೇಲೆ ಆನಂದ ಮಠ ಅಂತಂದ್ ಹೇಳಿ ಬರುತ್ತೆ. ಆನಂದ ಮಠ ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಆನಂದ ಮಠ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬರೀತಾರೆ. ಯಾರು? ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು. ಸೊ ಇಷ್ಟು ಬುಕ್ಸ್ ಗಳನ್ನ ನೀವೇನಂದ್ರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರಿ ಒಟ್ಟಂತುಳಲ್ ಅಂತಂದ್ ಹೇಳ್ಬಿಟ್ಟು, ಒಟ್ಟಂತುಳಲ್ ಅಂತಂದ್ ಹೇಳಿ ಒಂದು ಡ್ಯಾನ್ಸ್ ಬರುತ್ತೆ, ಸಾಂಪ್ರದಾಯಿಕ ನೃತ್ಯ ಬರುತ್ತೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುವಂತದ್ದು ಅಂತಂದ್ ಹೇಳಿ ಕೇಳಿದಾರೆ. ಯಾವ್ದಂತಂದ್ ಹೇಳಿದ್ರೆ ಕೇರಳದಲ್ಲಿ ಕಂಡು ಬರುವಂತಹ ಒಂದು ನೃತ್ಯ ಒಟ್ಟಂತುಳಲ್.
ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಬಡವನ ಕಥಕ್ಕಳಿ ಅಂತ ಕರಿತೀವಿ. ಈಗ ಕಥಕ್ಕಳಿ ಬಂತು ಅಂತಂದ್ ಹೇಳಿದ್ರೆ ಅವರೆಲ್ಲ ಮಾಡ್ಬೋದು. ಬಟ್ ಆದ್ರೆ ಈಗ ನಾನ್ ಕಥಕ್ಕಳಿ ಮಾಡಕ್ ಬರಂಗಿಲ್ಲ ಅನ್ಕೊಳ್ರಿ. ನಾನು ಹೋಗಿ ಕಥಕ್ಕಳಿ ಕಲ್ತ್ಬಿಟ್ಟು ನಾನು ಮಾಡ್ನಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಒಟ್ಟಂತುಳಲ್ ಅಂತಂದ್ ಹೇಳಿ ಕರಿತೀವಿ. ಇದೊಂದು ಜಾನಪದ ನೃತ್ಯ. ಬಟ್ ಆದ್ರ ಇದನ್ನ ನಾವು ಬಡವನ ಕಥಕ್ಕಳಿ ಅಂತಂದ್ ಹೇಳಿ ಒಟ್ಟಂತುಳಲ್. ಇದನ್ನ ಯಾರ್ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪರಿಚಯ ಯಾರ್ ಮಾಡ್ತಾರ ಅಂದ್ರ ಕುಂಚನ್ ನಂಬಿಯಾರ್ ಅಂತಂದ್ ಹೇಳ್ತೀವಿ. ಯಾರಪ್ಪಾ ಅಂತಂದ್ ಹೇಳಿದ್ರೆ ಕುಂಚನ್ ನಂಬಿಯಾರ್ ಅನ್ನೋರೊಬ್ರು ಕಲಾಕಾರರು ಈ ಒಟ್ಟಂತುಳಲ್ ಅನ್ನೋ ಒಂದು ಸಾಂಪ್ರದಾಯಿಕ ನೃತ್ಯವನ್ನ ಕೇರಳದಲ್ಲಿ ಪರಿಚಯ ಮಾಡ್ತಾರ. ಕ್ಲಿಯರ್ ಎಲ್ರಿಗೂ? ಇಷ್ಟ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಆಗ್ಲೇ ಹೇಳಿದ್ದೆ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಕೇರಳದ ಶಾಸ್ತ್ರೀಯ ನೃತ್ಯಗಳು. ಆಮೇಲೆ ನಮ್ ಕರ್ನಾಟಕ ಬಂತು ಅಂತಂದ್ ಹೇಳಿದ್ರೆ ಯಕ್ಷಗಾನ. ನಮ್ ಕರ್ನಾಟಕ ಬಂದ್ರೆ ಯಕ್ಷಗಾನ ಏನಂದ್ರ ಒಂದು ಪ್ರಸಿದ್ಧ ಸಾಂಪ್ರದಾಯಿಕ ನೃತ್ಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೀಸರ್ ಕಪ್ ಅಂತಂದ್ ಹೇಳಿ ಬರುತ್ತೆ. ಸೀಸರ್ ಕಪ್ ಅಂತಂದ್ ಹೇಳಿ ಬರುತ್ತೆ. ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಯಾವ್ದಂತ ಹೇಳಿದ್ರೆ ಫುಟ್ಬಾಲ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದೇ ಜೊತೆಗೆ ಇನ್ನು ಕೇಳಿರುವಂತಹ ಕ್ವಶನ್ಸ್ ಗಳು SSC ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದಂತಂದ್ ಹೇಳಿದ್ರೆ ಸಂತೋಷ್ ಟ್ರೋಫಿ ಅಂತಂದ್ ಹೇಳಿ ಬರುತ್ತೆ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಂತೋಷ್ ಟ್ರೋಫಿ ಅಂತಂದ್ ಹೇಳಿ ಬರುತ್ತೆ. ಇದು ಕೂಡ ನಮ್ಮ ಇಂಡಿಯಾದಲ್ಲಿ ಫುಟ್ಬಾಲ್ ಗೆ ಸಂಬಂಧಿಸಿದಂತ ಒಂದು ಕಪ್. ಆಮೇಲೆ ಹಳೆ ಕಾಲದಲ್ಲಿ ಡ್ಯುರಾಂಡ್ ಕಪ್ ಅಂತಂದ್ ಹೇಳಿ ಬರುತ್ತೆ. ಡ್ಯುರಾಂಡ್ ಕಪ್ ಇದು ಕೂಡ ಫುಟ್ಬಾಲ್ ಗೆ ಸಂಬಂಧಿಸುವಂತಹ ಒಂದು ಕಪ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಕೇಳಿರೋದು ಥಾಮಸ್ ಕಪ್ ಅಂತಂದ್ ಹೇಳಿ ಬರುತ್ತೆ. ಥಾಮಸ್ ಕಪ್. ಅದಾದ ನಂತರ ಇನ್ನೊಂದು ಊಬರ್ ಕಪ್ ಅಂತಂದ್ ಹೇಳಿ. ಥಾಮಸ್ ಮತ್ತು ಊಬರ್ ಕಪ್ ಅಂತಂದ್ ಹೇಳಿ ಎರಡು ಬರ್ತಾವ. ಇದು ಯಾವ ಕ್ರೀಡೆಗೆ ಅಂತಂದ್ ಹೇಳಿದ್ರೆ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಂತಹ ಕಪ್ಗಳಾಗಿದಾವ. ಆಮೇಲೆ ನೆಕ್ಸ್ಟ್ ಇವುಗಳನ್ನ ಇಷ್ಟ ನೆನ್ಪಿಟ್ಕೊಳ್ರಿ. ಆಮೇಲೆ ಕ್ರಿಕೆಟ್ಗೆ ಸಂಬಂಧಪಟ್ಟಿರುವಂತದ್ದು ನಿಮ್ಗೆ ಎಲ್ರು ಗೊತ್ತೈತೆ, ಎಲ್ರು ಕ್ರಿಕೆಟ್ ಫ್ಯಾನ್ಸ್ ಇದ್ರಿ. ಎಲ್ಲಾ ಏನೇನ್ ಬರ್ತಾವಲ್ಲ ನನಗೆ ಇದು ಹಾಕೊಬಿಡ್ರಿ. ಒನ್ ಡೇ T20 ಕಪ್ ರೀ ಇಂಥವೆಲ್ಲ. ಇದನ್ ಬಿಟ್ಟು ಬೇರೆ ಬರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ರಣಜಿ ಬರ್ತೈತಿ. ಅದೇ ತರ ಬೇರೆ ಬೇರೆ ಬರ್ತಾವ ನೋಡ್ರಿ. ಆ ಎಲ್ಲಾ ಕಪ್ಸ್ ಗಳು ಯಾವ ಬರ್ತಾವ ಅಂತಂದ್ರೆ ಕ್ರಿಕೆಟ್ ಸಂಬಂಧಪಟ್ಟಿದ್ದು ಕಮೆಂಟ್ ಅನ್ನ ಹಾಕ್ರಿ. ಇದೇನಂತಂದ್ ಹೇಳಿದ್ರೆ ನಿಮ್ಗ ಇವತ್ತಿಂದ ಕ್ಲಾಸ್ ಡೈಲಿ ಏನಂದ್ರೆ 20 ನಿಮಿಷ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ತುಂಬಾ ಹಲವಾರು ಕ್ವಶನ್ಸ್ ಗಳನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ. ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಡೈಲಿ 7:30ಗೆ ಏನಂದ್ರ ನಾನು ನಿಮ್ಗ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ ಎಕ್ಸಾಮ್ ಬರೋವರೆಗೂ SSC GD ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.